ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಡಿ ದೇವರಾಜ್ ಅರಸು ಅವರು ಅತಿ ಹೆಚ್ಚು ಸುದೀರ್ಘ ದಿನ ದಾಖಲೆ ಮಾಡಿದ್ರು. ಆ ದಾಖಲೆ ಮುರಿದು ಈ ದಿನಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2795 ದಿನ ಅಧಿಕಾರ ಹೊಂದಿರುವ ಸಿದ್ದರಾಮಯ್ಯ ಅವರನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿದ್ದರಾಮಯ್ಯ ಅಭಿಮಾನಿಗಳು, ಅಹಿಂದ ಕಾರ್ಯಕರ್ತರು ಈ ದಿನ ಕನ್ನಡ ಸಂಘದ ಬಳಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿ ಅವರ ಭಾವಚಿತ್ರ ಇಟ್ಟು ಕೇಕ್ ಕತ್ತರಿಸಿ ಅಭಿನಂದಿಸಿದ್ರು ಮತ್ತು ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಭಾಗವಹಿಸಿ ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಜೀವನ ಕುರಿತು ಮತ್ತು ಅವರು ಕರ್ನಾಟಕದ ಜನತೆಗೆ ಕೊಟ್ಟಿರುವ ಗ್ಯಾರಂಟಿ ಯೋಜನೆ ಕೊಡುಗೆಗಳ ಬಗ್ಗೆ ಮಾತನಾಡಿದರು. ಅಭಿಮಾನಿ ಬಳಗದ ಮುಖಂಡರುಗಳು ಆದ ಮಗ್ಗದ ಮನೆ ಗಂಗಾಧರ್, ಬೀರ್ಲಿಂಗಯ್ಯ ಕೃಷ್ಣೇಗೌಡರು, ಬೀರೇಶ್, ಶಿಲ್ಪಿ ವಿಶ್ವನಾಥ್, ಪರಮೇಶ್, ಗಾರೆ ಆನಂದ್, ಮುದ್ದು ಕುಮಾರ್, ಪೋಚಕಟ್ಟೆ ರಮೇಶ್, ರೇಣುಕಸ್ವಾಮಿ, ಮೊಹಮ್ಮದ್ ಜಾಕೀರ್, ಕಿರಣ್, ಶಂಕರ್, ಯೋಗೇಶ್, ಬಸವರಾಜು, ರಮೇಶ್ ಸೇರಿ ಅನೇಕ ಅಭಿಮಾನಿಗಳು ಭಾಗವಹಿಸಿ ಸಂಭ್ರಮಿಸಿದ್ರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಡಿ ದೇವರಾಜು ಅರಸು ಅವರು ಅತಿ ಹೆಚ್ಚು ಸುದೀರ್ಘ ದಿನ ದಾಖಲೆ ಮಾಡಿದ್ರು. ಆ ದಾಖಲೆ ಮುರಿದು ಈ ದಿನಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2795 ಅಧಿಕಾರ ಹೊಂದಿರುವ ಸಿದ್ದರಾಮಯ್ಯ ಅವರನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿದ್ದರಾಮಯ್ಯ ಅಭಿಮಾನಿಗಳು, ಅಹಿಂದ ಕಾರ್ಯಕರ್ತರು ಈ ದಿನ ಕನ್ನಡ ಸಂಘದ ಬಳಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿ ಅವರ ಭಾವಚಿತ್ರ ಇಟ್ಟು ಕೇಕ್ ಕತ್ತರಿಸಿ ಅಭಿನಂದಿಸಿದ್ರು ಮತ್ತು ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಭಾಗವಹಿಸಿ ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಜೀವನ ಕುರಿತು ಮತ್ತು ಅವರ ಕರ್ನಾಟಕದ ಜನತೆಗೆ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳ ಕೊಡುಗೆಗಳ ಬಗ್ಗೆ ಮಾತನಾಡಿದ್ರು. ಅಭಿಮಾನಿ ಬಳಗದ ಮುಖಂಡರುಗಳು ಆದ ಮಗ್ಗದ ಮನೆ ಗಂಗಾಧರ್, ಬೀರ್ಲಿಂಗಯ್ಯ ಕೃಷ್ಣೇಗೌಡರು, ಬೀರೇಶ್, ಶಿಲ್ಪಿ ವಿಶ್ವನಾಥ್, ಪರಮೇಶ್, ಗಾರೆ ಆನಂದ್, ಮುದ್ದು ಕುಮಾರ್, ಪೋಚಕಟ್ಟೆ ರಮೇಶ್, ರೇಣುಕಸ್ವಾಮಿ, ಮೊಹಮ್ಮದ್ ಜಾಕೀರ್, ಕಿರಣ್, ಶಂಕರ್, ಯೋಗೇಶ್, ಬಸವರಾಜು, ರಮೇಶ್ ಸೇರಿ ಅನೇಕ ಅಭಿಮಾನಿಗಳು ಭಾಗವಹಿಸಿ ಸಂಭ್ರಮಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.